ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಮಮತಾಸ್ ಗ್ಲಿಡ್ಸ್. ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಇದು ನಾನು ನಿಮ್ಮ ಜೊತೆ 2ನೇ ವರ್ಷದ ಮಹಾಶಿವರಾತ್ರಿ ಆಚರಣೆ ಮಾಡ್ಕೊಳ್ತಾ ಇರೋದು. ಹೋದ ವರ್ಷದಲ್ಲಿ ವಿಡಿಯೋದಲ್ಲಿ ನೋಡಿ, ನಮ್ಮ ಮನೆಯಲ್ಲಿ ನಾವು ಶಿವರಾತ್ರಿ ಹಬ್ಬ ಹೇಗೆ ಆಚರಣೆ ಮಾಡ್ತೀವಿ, ಇಷ್ಟಲಿಂಗ ಪೂಜೆ ಹೇಗೆ ಮಾಡ್ತೀವಿ ಅದೆಲ್ಲನೂ ಡೀಟೇಲು, ಆಮೇಲೆ ಶಿವಂದು ಅಭಿಷೇಕ ಡೀಟೇಲಾಗಿ ವಿಡಿಯೋ ಇದೆ. ಆ ವಿಡಿಯೋ ಯಾರೆಲ್ಲ ನೋಡಿಲ್ಲ ಅಂತಂದರೆ ಒಂದು ಸಲ ಚೆಕ್ ಮಾಡಿ. ಆಮೇಲೆ ಇವತ್ತು ನಾವು ಉಪವಾಸ ಮಾಡ್ತೀವಲ್ವ ಶಿವರಾತ್ರಿ ದಿನ. ಅವತ್ತು ಏನಿಲ್ಲ, ಏನೂ ತಿನ್ನಲ್ಲ. ಏನು ಅಂತಂದರೆ ನೀರು ಕುಡಿತೀವಿ ಬೆಳಿಗ್ಗೆ. ನೀರು ಕುಡಿದು ಪೂಜೆ ಎಲ್ಲ ಮಾಡಿ ಅದಾದಮೇಲೆ ಒಂದು 12-12:30 ಆ ಥರದ್ದು ಒಂದು ಸ್ವಲ್ಪ ಹಣ್ಣು, ಮಜ್ಜಿಗೆ ಬೇಕಂದರೆ ಮಜ್ಜಿಗೆ, ಇಲ್ಲ ಅಂತಂದರೆ ಫ್ರೂಟ್ ಸಲಾಡಲ್ಲೇ ನಾನು ಮೊಸರು ಹಾಕ್ಕೊಂಡು ತಿಂದ್ಬಿಡ್ತೀನಿ ಅಷ್ಟೇ. ಇನ್ನು ಸಂಜೆ ಒಂದು ಸ್ವಲ್ಪ ಅವಲಕ್ಕಿ ಅಷ್ಟೇ. ಅದಾದಮೇಲೆ ಇನ್ನೇನು ತಿನ್ನಲ್ಲ. ಆಮೇಲೆ ನೈಟು ಹೇಗೆ ನಾವು ಜಾಗರಣೆ ಮಾಡ್ತೀವಿ ಎಲ್ಲನೂ ಡಿಟೇಲಾಗಿರುತ್ತೆ ಈ ವಿಡಿಯೋದಲ್ಲಿ. ಆಮೇಲೆ ಇವತ್ತು ಶಿವರಾತ್ರಿಗೆ ನಾವು ಏನೆಲ್ಲ ಮಾಡ್ತೀವಿ ಅಂದರೆ ಪ್ರಸಾದಕ್ಕೆ ಏನೆಲ್ಲ ಮಾಡ್ತೀವಿ ಅದೆಲ್ಲನೂ ಡೀಟೇಲಾಗಿ ಇದೆ ವಿಡಿಯೋದಲ್ಲಿ. ವಿಡಿಯೋ ಪೂರ್ತಿ ನೋಡಿ. ಬೆಳಿಗ್ಗೆ ಬೇಗ ಎದ್ದು ರಂಗೋಲಿ ಹಾಕಿ ಫಸ್ಟು ನೋಡಿ ನಾವು ಇಷ್ಟಲಿಂಗ ಪೂಜೆ ಮಾಡ್ಕೊಳ್ತೀವಿ. ಡೈಲಿ ಮಾಡ್ಕೊಳ್ತೀವಿ. ಇವತ್ತು ನಿಮಗೆ ಶಿವರಾತ್ರಿ ಆಗಿರೋದ್ರಿಂದ ಹೇಗೆಲ್ಲ ಅಂತ ತೋರಿಸ್ತೀವಿ. ಫಸ್ಟು ನೀರು ಹಾಕಿ ತೊಳ್ಕೊಂಡು ಲಿಂಗಕ್ಕೆ ವಿಭೂತಿ ಹಚ್ಚಿ ಮತ್ತೆ ಒಂದು ಸಲ ನೀರು ಹಾಕಿ ನೀರು ಒಂದು ಸ್ವಲ್ಪ ಕುಡ್ಕೊಳ್ತೀವಿ, ತೀರ್ಥ ಥರ ಅಂದ್ಕೊಂಡು. ಅದಾದಮೇಲೆ ಚೆನ್ನಾಗಿ ಒರೆಸ್ಕೊಂಡು ಕೈಯಲ್ಲಿ ಓಂ ಅಂತ ಬರ್ಕೊಳ್ತಾ ಇದ್ದೀನಿ. ಬರ್ಕೊಂಡು ಅದ್ರ ಮೇಲೆ ಲಿಂಗ ಇಟ್ಟು ಮತ್ತೆ ಅದಕ್ಕೆ ವಿಭೂತಿ, ಆಮೇಲೆ ಕುಂಕುಮ, ಅರಿಶಿಣ ಎಲ್ಲನೂ ಹಚ್ಚಿ, ಲಾಸ್ಟ್ ವಿಡಿಯೋದಲ್ಲಿ ನಾನೆಲ್ಲ ಇನ್ನೂ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನೀಟಾಗಿ ನೋಡಿ. ಹೂವು ಪತ್ರೆ ಎಲ್ಲ ಏರಿಸಿ ಅಗರಬತ್ತಿನೂ ಬೆಳಗಿ, ಹಾಗೆ ಆರತಿ ಸಹ ಬೆಳಗಿ, ಗಂಟೆ ಬಾರಿಸಿ ಅದೊಂದು ಮಂತ್ರ ಹೇಳಬೇಕು. ಅದು ಮಂತ್ರ ಹೇಳಿ ನಮಸ್ಕಾರ ಮಾಡಿಕೊಂಡು ಹೂವೆಲ್ಲ ತೆಗೆದು ಅದು ನಾವು ಮುಡ್ಕೊಳ್ಬೋದು. ಅದಕ್ಕೆ ಒಂದು ಬಟ್ಟೆಯಲ್ಲಿ ನಾವು ಮತ್ತೆ ಸುತ್ತಿ ಲಿಂಗ ಎಲ್ಲ ಅದರೊಳಗಿಟ್ಟು, ಈಗ ನೋಡಿ ಪೂಜೆ ಎಲ್ಲ ಆಯಿತು. ಆರತಿ ಮಾಡ್ತಾಯಿದ್ದೀನಿ. ಈ ಥರ ಪೂಜೆ ಮಾಡಿರೋದು ಸಿಂಪಲ್ಲಾಗಿ ಅವತ್ತಿನ ದಿನ. ಹಾಗೆ ಸಾಯಂಕಾಲನೂ ಸಹ ಅಷ್ಟೇ ಮತ್ತೆ ಒಂದು ಸಲ ಲಿಂಗ ಪೂಜೆ ಮಾಡ್ಕೊಳ್ತೀವಿ. ಈಗ ನೋಡಿ ಪ್ರಸಾದಕ್ಕೆ ಏನೇನು ರೆಡಿ ಮಾಡ್ಕೊಳ್ತೀನಿ ಅಂತ ನೋಡೋಣ ಬನ್ನಿ. ನೋಡಿ, ಒಂದು ಬೌಲು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಅದು ಮುಳುಗುವಷ್ಟು ನೀರು ಹಾಕ್ಕೊಳ್ಳಿ. ಇದಕ್ಕೇನು ನಾವು ಅಂದರೆ ಈ ಒಂದೆಳೆ ಪಾಕ ಆ ಥರ ಪಾಕ ತೆಗಿಬೇಕು ಅಂತ ಏನೂ ಇಲ್ಲ, ಕರಗಬೇಕಷ್ಟೆ. ನೋಡಿ ಈ ಥರ ಸ್ವಲ್ಪ ಬೆಲ್ಲ ಕರಗಿದ್ರೆ ಸಾಕು, ಬೇಗ ಕರಗಿಬಿಡುತ್ತೆ. ಇದು ಆರ್ಗಾನಿಕ್ ಬೆಲ್ಲ, ಪೌಡ್ರದಲ್ವ ಬೆಲ್ಲ, ಬೇಗ ಕರಗಿಬಿಡುತ್ತೆ. ಆಮೇಲೆ ಇದರಲ್ಲಿ ಏನು ನಿಮಗೆ ಅಂದರೆ ಹರಳಾಗಿರ್ಬೋದು ಆ ಥರದ್ದು ಏನೂ ಇರಲ್ಲ, ಫಿಲ್ಟ್ರ್ ಮಾಡೋ ಅವಶ್ಯಕತೆಯೂ ಇರಲ್ಲ. ಬೇಕು ಅಂದರೆ ನೀವು ಮಾಡ್ಕೊಳ್ಬೋದು. ಸಾಕು ಎಲ್ಲ ಕರಗಿಬಿಟ್ಟಿದೆ. ಈಗ ನೋಡಿ, ಇದು ವಿಶೇಷ ಏನು ಅಂದರೆ ಈ ಗಾರಿಗೆದು, ಗಾರಿಗೆ ಅಂತೀವಿ ಈ ಕಡೆಲ್ಲ, ಸ್ವಲ್ಪ ಕಜ್ಜಾಯ ಅಂತಾರಲ್ವ, ಇದು ಸಜ್ಜೆ ಹಿಟ್ಟು, ಅದೇ ಇದ್ರದ್ದು ವಿಶೇಷ. ನೋಡಿ ನಿಮಗೆ ಅದು ಆಗಲೇ ಈಗೇನು ನಾವು ಬೆಲ್ಲದ ಪಾಕ ಮಾಡ್ಕೊಂಡಿದ್ವಲ್ವ, ಅದು ಎಷ್ಟು ಹಿಡಿಯುತ್ತೆ ಅಷ್ಟು ನೀವು ಹಿಟ್ಟು ಕಲಿಸ್ಕೊಂಬಿಡಿ, ಅಷ್ಟೇ ಸಾಕು. ಇದೇ ನಿಮಗೆ ಮೆಜರ್ಮೆಂಟು. ಇದ್ರ ಜೊತೆಗೆ ಒಂದು ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಾಕಿ ಕಲಿಸ್ಕೊಳ್ಳಿ. ನೀವು ಈ ಪೂರಿ ಚಪಾತಿ ಹಿಟ್ಟಿಗೆ ಹೇಗೆ ಆದ ಕಲಿಸ್ಕೊತೀರಲ್ವ ಅಷ್ಟು ಕಲಿಸ್ಕೊಳ್ಳಿ. ನೋಡಿ ಈ ಥರ ಇಷ್ಟನ್ನು ಹಿಟ್ಟು ಹಾಕ್ಕೊಳ್ತೀನಿ, ಯಾಕಂದರೆ ಅದಿನ್ನೂ ಬೆಲ್ಲದ್ದು ಪಾಕ ಇದೆಯಲ್ವ, ಸಾಕಾಗುತ್ತೆ. ಎಲ್ಲನೂ ಅಷ್ಟು ನೀವು ಈ ಥರ ನೋಡಿ ಕಲಿಸ್ಕೊಳ್ಳಿ. ಇಷ್ಟು ನಿಮಗೆ ಗೊತ್ತಾಗ್ತಲ್ಲ, ಹಿಟ್ಟು ಇಷ್ಟು ಹದ ಇದ್ದರೆ ಸಾಕು. ತುಂಬ ಗಟ್ಟಿ ಬೇಡ, ತುಂಬ ಸ್ಮೂತೂ ಬೇಡ. ನೋಡಿ ಈ ಹದ ಇದ್ದರೆ ಅಷ್ಟು ಸಾಕು. ನೋಡಿ ಕೈಗೆ ಒಂದು ಸ್ವಲ್ಪ ತುಪ್ಪ ಸವರ್ಕೊಂಡು, ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜು, ಅಂದರೆ ರೌಂಡಿಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜು ಮಾಡ್ಕೊಳ್ಳಿ. ನಿಮಗೆ ಕೈಯಲ್ಲಿ ಬೇಡ ಅಂತಂದರೆ ಈ ಹೋಳಿಗೆ ಮಾಡೋ ಕವರ್ ಇರುತ್ತಲ್ವ, ಒಬ್ಬಟ್ಟು ಕವರು, ಅದರಲ್ಲಿ ಬೇಕಾದರೂ ತಟ್ಕೊಬೋದು.
ತುಂಬ ದಪ್ಪ ಮಾಡಬೇಡಿ, ಒಂದು ಸ್ವಲ್ಪ ಮೀಡಿಯಮ್ಗಿರಲಿ. ಇದ್ರ ಮೇಲೆ ಬೇಕಾದರೆ ನೀವು ಈ ಗಸಗಸೆ ಬೇಕಾದರೂ ಹಾಕ್ಕೊಳ್ಬೋದು, ಅಥವಾ ಎಳ್ಳು ಬೇಕಾದ್ರೂ ನೀವು ಹಚ್ಕೊಳ್ಬೋದು. ಆಮೇಲೆ ಮಧ್ಯದಲ್ಲಿ ಒಂದು ಈ ಥರ ಮಾಡಿ ಚೆನ್ನಾಗಿಟ್ಟು ಬೇಯುತ್ತೆ ಅಂತ. ಈ ಥರ ಎಲ್ಲ ರೆಡಿ ಮಾಡ್ಕೊಳ್ಳೋಣ. ಈಗ ನೋಡಿ, ಕಡಾಯಲ್ಲಿ ಎಣ್ಣೆ ಹಾಕಿ ಬಿಸಿಗಿಟ್ಟಿದ್ದೀನಿ. ನಿಮಗೆ 2 ಮೆಥಡಲ್ಲೂ ತೋರಿಸ್ತೀನಿ. ನೀವು ಎಣ್ಣೆಯಲ್ಲಿ ಡೀಪ್ ಫ್ರೈ ಆದರೂ ಮಾಡ್ಕೊಳ್ಬೋದು, ಹೆಂಚಲ್ಲಿ ನೀವು ಚಪಾತಿ ಹೇಗೆ ಫ್ರೈ ಮಾಡ್ಕೊಳ್ತೀರೋ ಆ ಥರನೂ ಮಾಡ್ಕೊಳ್ಬೋದು. ಎರಡೂ ಚೆನ್ನಾಗೇ ಇರುತ್ತೆ. ಈ ಆಯಿಲ್ ಅವಾಯ್ಡ್ ಮಾಡೋರು ಬೇಕಾದರೆ ಆ ಥರ ಮಾಡ್ಕೊಳ್ಬೋದು. ಟೇಸ್ಟ್ ಅಂತೂ ಎರಡೂ ಸೇಮ್ ಇರುತ್ತೆ. ಈಗ ನೋಡಿ, ಎಣ್ಣೆ ಬಿಸಿಯಾಗಿದೆ, ಒಂದೊಂದು ಈ ಥರ ಹಾಕ್ಕೊಳ್ಳೋಣ. ನೀವು ಅಂದ್ಕೊಳ್ಬೋದು ಆಯಿಲ್ ಜಾಸ್ತಿ ಹೀರ್ಕೊಳ್ಳುತ್ತೆ ಅಂತ. ಆ ಥರ ಏನು ಹೀರ್ಕೊಳ್ಳೋದೇ ಇಲ್ಲ, ನಿಮ್ಗೆ ತೋರಿಸ್ತೀನಿ. ಈ ಕಜ್ಜಾಯ ಎಲ್ಲ ಮಾಡ್ತಾರೆ ನೋಡಿ, ಅಕ್ಕಿದು, ಅದು ಎಷ್ಟು ಆಯಿಲ್ ಹಿಡ್ಕೊಳತ್ತೆ. ಅವ್ರು ಹಿಂಗೆ ಪ್ರೆಸ್ ಮಾಡಿ ಅದನ್ನ ಆಯಿಲೆಲ್ಲ ಇಳಿಸ್ಬಿಟ್ಟು ಆಮೇಲೆ ತೆಗಿತಾರೆ ಕಡಾಯಲ್ಲಿ. ಇದು ಆ ಥರ ಏನೂ ಇಲ್ಲ ನಿಮಗೆ. ಒಂದು ಕಡೆ ನಾನು ಕಡೆ ಟರ್ನ್ ಮಾಡ್ಕೊಳ್ಳಿ, ಚೇಂಜ್ ಆಗುತ್ತೆ ನಿಮಗೆ. ಅಷ್ಟಾದ ತಕ್ಷಣ ತೆಕ್ಕೊಂಬಿಡಿ. ತೋರಿಸ್ತೀನಿ ನೋಡಿ, ಎಂಥ ಆಯಿಲೇ ಹಿಡ್ಕೊಳಲ್ಲ, ಡ್ರೈ ಆಗಿರುತ್ತೆ ನೋಡಿ. ಈಗ ಹೆಂಚು ಮೇಲೆ ಹೇಗೆ ನಾವು ಫ್ರೈ ಮಾಡ್ಕೊಂಡು ತೋರಿಸ್ತೀನಿ. ಒಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ, ಎಣ್ಣೆ ಬೇಕಾದರೂ ಹಾಕ್ಕೊಳ್ಬೋದು. ನಾನು ಹೇಳಿದ್ನಲ್ವ, ಗಸಗಸೆ ಬೇಕಾದರೂ ಹಚ್ಕೊಳ್ಳಿ, ಅಥವಾ ನಿಮಗೆ ಎಳ್ಳು ಬೇಕಾದ್ರೂ ಹಾಕ್ಕೊಳ್ಬೋದು ಅಂತ ಹೇಳಿದ್ ನಾನು. ಮೇಲೇನೂ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ, ಅಂದರೆ ತುಪ್ಪ, ಎಣ್ಣೆ ಎಲ್ಲ. ಎಣ್ಣೆ ಬೇಕಾದರೂ ಹಾಕ್ಕೊಳ್ಳಿ, ನಿಮ್ಮ ಇಷ್ಟ ಅದು. ಇಲ್ಲ ಹಾಗೇನೂ ಫ್ರೈ ಮಾಡ್ಕೊಳ್ಬೋದು, ಅಂದರೆ ಎಣ್ಣೆ ತುಪ್ಪ ಏನು ಹಾಕದೇ ಇರೋ ಸಹ ಮಾಡ್ಕೊಬೋದು. ಚೆನ್ನಾಗಿ ಬೇಯಿಸ್ಕೊಬೇಕು. ಈಗ ನೋಡಿ, ಎಲ್ಲ ಫ್ರೈ ಆಯಿತು. ಇದು ನೋಡಿ, ಇದು ಆಯಿಲಲ್ಲಿ ಡೀಪ್ ಫ್ರೈ ಮಾಡಿರೋದು. ಇದು ಹೆಂಚಲ್ಲಿ ನಿಮಗೆ ಹಾಗೇ ಸ್ವಲ್ಪ ತುಪ್ಪ ಹಾಕಿ ಮಾಡ್ಕೊಂಡಿರೋದು. ಈಗ ನೋಡಿ, ಕಡಲೆಕಾಳು ಒಗ್ಗರಣೆ ಮಾಡ್ಕೊಳ್ಳೋಣ. ಇದಕ್ಕೊಂದು ಕಡಾಯಿ ಹಾಕಿ ಒಂದು 2 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಏನಿಲ್ಲ, ಸಿಂಪಲ್ ಒಗ್ಗರಣೆ. ಈ ಕಡಲೆಕಾಳು ಉಸ್ಲಿ ಮಾಡ್ತೀವಲ್ವ, ಅದೇ ಇವತ್ತಿನ ದಿನ ನಾವು ಮಾಡ್ತೀವಿ. ನೀವು ಹಾಗೆ ಶಿವರಾತ್ರಿ ದಿನ ನಿಮ್ಮ ಮನೆಯಲ್ಲಿ ಏನೇ ಸ್ಪೆಷಲ್ ಮಾಡ್ತೀರಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಸ್ವಲ್ಪ ಸಾಸಿವೆ ಸಿಡಿದ ಮೇಲೆ ನೀವು ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ. ಹಾಗೆ 1-2 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಇಂಗು, ಇಷ್ಟು. ಇದಕ್ಕೆ ಏನು ಬೇಡ. ನೋಡಿ, ನಾವು ಮೊದಲೇ ಬೇಯಿಸಿಟ್ಕೊಂಡಿರೋ ಕಡಲೆ ಹಾಕ್ತಾಯಿದ್ದೀನಿ. ನೀಟಾಗಿ ಎಲ್ಲ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು, ನಾನು ಬೇಯಿಸುವಾಗ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೆ, ಯಾಕಂದರೆ ಒಳಗಡೆನೂ ಚೆನ್ನಾಗಿ ಉಪ್ಪು ಹೀರ್ಕೊಳ್ಳಿ ಅಂತಂದು. ಈಗ ನೋಡಿ, ಮೇಲೊಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ರುಚಿ ನಿಮಗೆ ಎಷ್ಟು ಬೇಕಷ್ಟು. ಒಂಚೂರು ಬೇಯಲಿ ಅಷ್ಟೇ, ಯಾಕಂದರೆ ಇದು ಆಲ್ರೆಡಿ ಬೆಂದಿದೆ ಅಲ್ವಾ. ಇವತ್ತು ಉಪವಾಸ ಇರೋದ್ರಿಂದ ರೈಸ್ ಐಟಮ್ ಆಗಿರ್ಬೋದು, ಚಪಾತಿ ಐಟಮು ಯಾವುದು ಏನು ಮಾಡೋದೇ ಇಲ್ಲ. ನೋಡಿ, ಒಂದು ಸ್ವಲ್ಪ ತೆಂಗಿನ ತುರಿ ಹಾಕ್ಬಿಡೋಣ. ನೋಡಿ, ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳಿ. ಒಂದು ಅರ್ಧ ನಿಂಬೆ, ಎಷ್ಟು ಚೆನ್ನಾಗಿರುತ್ತೆ ಅಂತ. ಆಯಿತು, ಕಡಲೆಕಾಳು ಉಸ್ಲಿ ರೆಡಿ. ಆಮೇಲೆ ನೋಡಿ, ಈ ಥರದೊಂದು ಬೆಲ್ಲದ ಪಾನಕ ಮಾಡ್ಕೊಳ್ತೀವಿ. ಇದು ಆಗಲೇ ನಾನು ಗಾರ್ಗಿಗೆ ಮಾಡ್ಬೇಕಾದ್ರೆ ಪಾನಕ ಮಾಡಿದ್ನಲ್ವ, ಅದನ್ನು ಸ್ವಲ್ಪ ಉಳಿಸಿದ್ದೀನಿ. ಅದರಲ್ಲಿ ಒಂದು ಸ್ವಲ್ಪ ನೀರು ಮಿಕ್ಸ್ ಮಾಡಿ ಇದಕ್ಕೊಂಚೂರು ಏಲಕ್ಕಿ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ಪಾನಕ ಯಾಕೆ ಮಾಡೋದು ಅಂದರೆ, ಬೇಸಿಗೆಗೆ ಬರೋದಲ್ವ ಶಿವರಾತ್ರಿ, ದೇಹಕ್ಕೆ ತಂಪಾಗುತ್ತೆ, ಆ ಕಾರಣಕ್ಕೆ ಇದನ್ನು ಮಾಡೋದು ಪಾನಕ. ಈಗ ನೋಡಿ, ರಾತ್ರಿ ಜಾಗರಣೆ ನಾವು ಯಾವ ಥರ ಮಾಡ್ತೀವಿ ಅಂದರೆ, ಸುತ್ತಮುತ್ತ ಇರೋ ನಮ್ಮ ಮನೆ ಹತ್ರ ಎಲ್ಲ ದೇವಸ್ಥಾನಕ್ಕೂ ಹೋಗಿ ದರ್ಶನ ಮಾಡಿಕೊಂಡು, ನೈಟೂ ಕೆಲವೊಂದು ಸಲ ಭಜನೆನೂ ಮಾಡ್ತೀವಿ. ಒಂದು ಸ್ವಲ್ಪ ಹೊತ್ತು ಅಂದರೆ 1 ಗಂಟೆ ಈ ಥರ ಅಲ್ಲಿವರೆಗೂ ಎದ್ದಿರ್ತೀವಿ. ಅದಾದಮೇಲೆ ಎದ್ದಿರೋಕ್ಕಾಗಲ್ಲ. ಇಷ್ಟು ನಾವು ಜಾಗರಣೆ ಮಾಡೋದು. ಇಷ್ಟ ಆಗಿತ್ತು ಶಿವರಾತ್ರಿ ಹಬ್ಬದ ವಿಶೇಷ. ನಿಮ್ಮ ಮನೆಯಲ್ಲಿ ಯಾವ ರೀತಿ ಶಿವರಾತ್ರಿ ಹಬ್ಬ ಆಚರಣೆ ಮಾಡ್ತೀರಾ, ಏನೆಲ್ಲ ನೀವು ಅಂದರೆ ವಿಶೇಷ ತಿಂಡಿ ಏನೆಲ್ಲ ಮಾಡ್ತೀರಾ ಅನ್ನೋದು ಕಮೆಂಟಲ್ಲಿ ತಿಳಿಸಿ. ಹೀಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತೀನಿ. ಅಲ್ಲಿವರೆಗೂ ನಮಸ್ಕಾರ.